ಇಂದೋರ್ನಲ್ಲಿ ಭಾರತ ODI ಮ್ಯಾಚ್ ಸೋತೇ ಇರಲಿಲ್ಲ. ಆಯ್ತು, ಇವತ್ತು ಸೋತೆವು. ನ್ಯೂಜಿಲೆಂಡ್ ವಿರುದ್ಧ ಹೋಮಲ್ಲಿ ODI ಸೀರೀಸೇ ಸೋತಿರಲಿಲ್ಲ, ಅದು ಕೂಡ ಆಯ್ತು. ಇವತ್ತು ಸೀರೀಸ್ ಸೋತೆವು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲಕ್ಷೇಮವೇ ಸೌಖ್ಯವೇ? ಕುಶಲಕ್ಷೇಮ ಸೌಖ್ಯ ಎಂತ ಸಹ ಇಲ್ಲ. ಇನ್ನು ಬೇಜಾರದ ಏನು ಅಂತಂದರೆ ಕೊಹ್ಲಿಯವರ ಆ ಒಂದು 100 ಅಂತ ಒಂದು ಹೋರಾಟ ವ್ಯರ್ಥ ಆಯಿತು. ಹರ್ಷಿತ್ ರಾಣಾ ಅವರ ಒಂದು ಅಪ್ರತಿಮ ಹೋರಾಟ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವರು ಆ ಥರ ಎಲ್ಲ ಹೊಡಿತಾರೆ ಅಂತ. ಅಷ್ಟು ದೊಡ್ಡ ಪಾರ್ಟ್ನರ್ಶಿಪ್ ಎಲ್ಲ ಬಂದದ್ದು ಎಲ್ಲ ವ್ಯರ್ಥ ಆಯ್ತಲ್ಲ ಅಂತ ಒಂದು ಬೇಜಾರಾಯಿತು. ಆ್ಯಂಡ್ ನ್ಯೂಜಿಲೆಂಡಲ್ಲಿ ಅಣ್ಣ ಡ್ಯಾರೆಲ್ ಮಿಶೆಲ್ ಅವರೇ, ನಿಮ್ಮ ಮೈಯಲ್ಲಿ ಬಿಡಿದ ಆತ್ಮ ಬಂದಿದೆ ಅಂತ ಕಾಣ್ತಾ ಉಂಟು. ಯಾಕಂತಂದರೆ ಇಂಡಿಯಾವನ್ನು ಕಂಡುಕೊಳ್ಳಿ ನಿಮ್ಗೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ದೇವರೇ, ಮತ್ತೊಂದು 100. ಫಸ್ಟ್ ಮ್ಯಾಚಲ್ಲಿ 84 ರನ್, ಸೆಕೆಂಡ್ ಮ್ಯಾಚಲ್ಲಿ 130+ ರನ್ ಯಾರು ಡ್ಯಾರೆಲ್ ಮಿಶೆಲ್, ಥರ್ಡ್ ಮ್ಯಾಚಲ್ಲಿ ಸಹ ಇವತ್ತು 130+ ರನ್. ವಾಟ್ ಈಸ್ ದಿಸ್? ಎಸ್, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ ಹೊಡೆದದ್ದು ಬರೋಬ್ಬರಿ 327 ರನ್. ನೀವು ಹೇಳ್ಬೋದು, ಈಗಿನ ಸಮಾನದಲ್ಲಿ ಇದೆಲ್ಲ ಕಾಮನ್ ಬ್ರೋ, ಈಗೆಲ್ಲ 350 ಹೊಡಿತಾರಲ್ಲ, ಅಡ್ಜಸ್ಟ್ ಆಗಬೇಕು ಅಂತ. ಅಡ್ಜಸ್ಟ್ ಆಗುವ, ಬಟ್ ಫಸ್ಟ್ 1.1 ಓವರ್ಸಲ್ಲಿ 2 ವಿಕೆಟ್ ಬಿದ್ದಾಗಿ ಆಗಿದೆ. ಇವತ್ತು ಬೈ ದ ವೇ ಹರ್ಷದೀಪ್ ಸಿಂಗ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ಲಾಸ್ಟ್ ಮ್ಯಾಚಲ್ಲಿ ಸ್ವಿಂಕ್ ಅಂತ ಆಡಿಸ್ತಾರೆ. ಹರ್ಷದೀಪ್ ಸಿಂಗ್ ಅವರಿಗೆ ಇವತ್ತು ಚಾನ್ಸ್ ಸಿಕ್ಕಿತ್ತು. ಏನು ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರನ್ನ ಬೆಂಚಲ್ಲಿ ಕೂರಿಸಿದ್ರು. 1.1 ಓವರ್ಸಲ್ಲಿ ಈ ಓಪನರ್ಸ್ ಇಬ್ರು ಸಹ ಔಟ್ ಆಗಿದೆ. 5 ರನ್ನಿಗೆ 2 ವಿಕೆಟ್ ಬಿದ್ದಾಗೆ ಆಗಿದೆ. 1 ವಿಕೆಟ್ ಹರ್ಷದೀಪ್ ಸಿಂಗಿಗೆ, ಇನ್ನೊಂದು ವಿಕೆಟ್ ಹರ್ಷಿತ್ ರಾಣಾ ಅವರಿಗೆ. ಅದಾದಮೇಲೆ 3ನೇ ವಿಕೆಟ್ 58 ರನ್ನಿಗೆ ಬಿದ್ದಿದೆ. ಅಂತಹ ಒಂದು ಪ್ರೆಷರ್ ಸಿಚುವೇಶನಲ್ಲಿ ಇದ್ದಂತಹ ನ್ಯೂಜಿಲೆಂಡ್ 3 ವಿಕೆಟ್ ಆಲ್ರೆಡಿ ಹೋಗಿದೆ 58 ರನ್ನಿಗೆ ಅಂತ ಇರುವಾಗ, ಅಲ್ಲಿಂದ 4th ವಿಕೆಟಿಗೆ 219 ರನ್ ಪಾರ್ಟ್ನರ್ಶಿಪ್. ಓ ದೇವ, ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಗ್ಲೆನ್ ಫಿಲಿಪ್ಸ್ ಮತ್ತೆ ಡ್ಯಾರೆಲ್ ಮಿಶೆಲ್ ಎಂತ ಇಂಡಿಯಾ ಕಂಡ್ರೆ ಎಂತ ಆಗೋದು ಅಂತ ಗೊತ್ತಿಲ್ಲ. ಇಬ್ರು ಕೂಡ 100. ಆ್ಯಂಡ್ ಗ್ಲೆನ್ ಫಿಲಿಪ್ಸ್ ಏನು ಒಂದು ನೋಡಿಕೊಂಡು ಟೈಮ್ ತಗೊಂಡು ಮತ್ತೆ ಇನ್ನಿಂಗ್ಸ್ ಎಲ್ಲ ಪಟ್ಟಂತ ಬಿಲ್ಡ್ ಮಾಡಿದ್ರು ಅಂತಂದರೆ, ಫಸ್ಟ್ 30 ರನ್ ಯಾವ್ದು ಬೌಂಡ್ರಿ ಎಲ್ಲ ಇರಲಿಲ್ಲ, ಬರೀ 1s 2s ಇದ್ರು. ಅದಾದಮೇಲೆ ಮತ್ತೆ ಆಟ ಶುರು ಹಚ್ಕೊಂಡದು. ಅಣ್ಣ ದಾಡ ಬಾಡ ಅಂತ ಹೊಡೆದು ಇಬ್ರು ಕೂಡ ಚಚ್ಚಾಡಿ ಬಿಟ್ರು. 219 ರನ್ ಪಾರ್ಟ್ನರ್ಶಿಪ್ 4th ವಿಕೆಟಿಗೆ. 4th ವಿಕೆಟ್ ಬಿದ್ದಾಗ 277 ರನ್ ಆಗಿತ್ತು. ಅದಾದಮೇಲೆ 2 ವಿಕೆಟ್ ಪಟ್ ಅಂತ ಬಿತ್ತು. ಇಬ್ರು ಕೂಡ ಏನು ಡ್ಯಾರೆಲ್ ಮಿಶೆಲ್ ಅವರು 137 ರನ್ ಹೊಡೆದು ಔಟ್ ಆದರು. ಮತ್ತು ಗ್ಲೆನ್ ಫಿಲಿಪ್ಸ್ ಅವರು 106 ಹೊಡೆದು ಔಟ್ ಆದರು. ಬಟ್ ಸ್ಟಿಲ್ ರನ್ನಿನ ವೇಗ ಕೆಳಗೆ ಹೋಗಲೇ ಇಲ್ಲ. ಬಂದವರೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್. ಅವರ ಕ್ಯಾಪ್ಟನ್ ಬ್ರಾಸ್ವೆಲ್ ಕೂಡ ಒಂದು ಕಾಂಟ್ರಿಬ್ಯೂಷನ್ ಎಲ್ಲ, ಅಂದರೆ ಒಳ್ಳೆ ಇಂಟೆಂಟಲ್ಲಿ 100+ ಸ್ಟ್ರೈಕ್ ರೇಟಲ್ಲಿ ಎಲ್ಲ ಚಿಕ್ಕದಾಗಿ ಚೊಕ್ಕದಾಗಿರುವಂಥ ಇನ್ನಿಂಗ್ಸ್ ಆಡಿಕೊಂಡು 50 ಓವರ್ ಆದಾಗ ಏನು 327ಕ್ಕೆ 8 ವಿಕೆಟ್, ಒಳ್ಳೆ ಸ್ಕೋರ್. ಚೇಸೇಬಲ್ ಸ್ಕೋರ್, ಬಟ್ ಸ್ಟಿಲ್ ಒಳ್ಳೆ ಸ್ಕೋರು. ನಮ್ಮದು ಪ್ರಾಬ್ಲಮ್ ಎಂತ ಅಂದರೆ, ಅಫ್ಕೋರ್ಸ್ ಜಡೇಜಾ ಅವರು ಈ ಸೀರೀಸಲ್ಲಿ 1 ವಿಕೆಟ್ ತೆಗಿಲಿಲ್ಲ, ರನ್ ಕೂಡ ಇಲ್ಲ. ಬರ್ತಾರೆ, ರನ್ನ ಬಾಲಲ್ಲಿ ಹೊಡಿಸ್ಕೊಳ್ತಾರೆ, ಅಥವಾ ರನ್ನ ಬಾಲ್ಗಿಂತನೂ ಒಂಚೂರು ಜಾಸ್ತಿ ಹೊಡಿಸ್ಕೊಳ್ತಾರೆ. ಅದಕ್ಕಿಂತನೂ ಶಾಕಿಂಗ್, ನಮ್ಮದು ಮೇಯ್ನ್ ಏನೋ ಒಂದು ವಿಕೆಟ್ ಟೇಕಿಂಗ್ ಬೌಲರ್ ಕುಲ್ದೀಪ್ ಯಾದವ್ ಅವರು ಯಾವಾಗ ಈ ಥರ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 3 ಮ್ಯಾಚಲ್ಲಿ ಸಹ ಹೊಡಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅಥವಾ ಅವರನ್ನು ಅಷ್ಟು ಈಸಿಯಾಗಿ ರೀಡ್ ಮಾಡ್ತಿದ್ದಾರೆ ನ್ಯೂಜಿಲೆಂಡಿಂದ, ಎಸ್ಪೆಷಲಿ ಡ್ಯಾರೆಲ್ ಮಿಶೆಲ್ ಅವರು ಅಷ್ಟು ಈಸಿಯಾಗಿ ರೀಡ್ ಮಾಡ್ತಿದ್ದಾರೆ ಕುಲ್ದೀಪ್ ಯಾದವ್ ಅವ್ರನ್ನ. ಅವರು ಅಟ್ಯಾಕಿಗೆ ಬಂದ ಕೂಡಲೇ, ಬೌಲಿಂಗ್ ಹಾಕ್ಲಿಕ್ಕೆ ಬಂದ ಕೂಡಲೇ ಪಟ್ ಅಂತ ಒಂದು 6 ಬಂದಿರ್ತದೆ, ಒಂದು 4 ಬಂದಿರ್ತದೆ. ಸೊ ಫ್ರಮ್ ದಿ ಫಸ್ಟ್ ಓವರ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಕುಲ್ದೀಪ್ ಯಾದವ್ ಅವರಿಗೆ. ಸೊ ಅವರನ್ನು ನೋಡಿ, 2 ಸ್ಪಿನ್ನರ್ಸ್ ಕೂಡ ಏನು ಯೂಸೇ ಆಗಲಿಲ್ಲ ಈ ಸೀರೀಸಲ್ಲಿ. ಇಬ್ಬರು ಸರಿಯಾಗಿ ಹೊಡೆದು ಬಿಸಾಕಿದ್ರು. ಇವತ್ತು ಕಂಟ್ರೋಲ್ ಅಂತ ಮಾಡಿದ್ದು ಸಿರಾಜ್ ಅಣ್ಣ ಮಾತ್ರ. ಈಗ ಹರ್ಷಿತ್ ರಾಣಾ ಅವರು ಇವತ್ತು ಬ್ಯಾಟಿಂಗಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್, ಅದರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಸ್ಟಾರ್ಟಿಂಗ್ ಪವರ್ ಪ್ಲೇಲಿ 1 ವಿಕೆಟ್ ಕೂಡ ತೆಗಿತಿದ್ದಾರೆ, ಅದು ಕೂಡ ಹೌದು. ಬಟ್ 10 ಓವರ್ ಮುಗಿಯುವಾಗ ಅವ್ರದ್ದು ಇಕಾನಮಿ ರೇಟ್ ನೋಡಿದರೆ ಅಂತ ಆಗ್ತದೆ. ಇವತ್ತು ಸಹ ಹಾಗೆ, ಜಸ್ಟ್ ಒಂದು 16 ರನ್ನಿಂದ ಅವ್ರದ್ದು ವೆಲ್ ಡಿಸರ್ವ್ಡ್ 100 ಮಿಸ್ ಆಯಿತಾ. 84 ರನ್ ಹೊಡಿಸ್ಕೊಂಡಿದ್ದಾರೆ 10 ಓವರಲ್ಲಿ. ಭಾರಿ ಶಾಕಿಂಗ್ ಆಯಿತು. ಯಪ್ಪ ಅಂತ ಅನಿಸಿತ್ತು. ಆ್ಯಂಡ್ ಈವನ್ ಹರ್ಷದೀಪ್ ಸಿಂಗ್ ಅವರು ಒಂಚೂರು ಕಾಸ್ಟ್ಲಿ ಆದರು, ಬಟ್ ಸ್ಟಿಲ್ ಅವರಿಗೆ ಪಾಪ, ನಾ ಹೇಳೋದು ಸೀರೀಸಲ್ಲಿ ಆಡಿಸಿ ಮಾರ್ರೆ, ಯಾವುದೋ ಒಂದು ಮ್ಯಾಚಿಗೆ ಆಡಿಸ್ತೀರಿ. ಅವರಿಗೆ ಪಾಪ ಬೆಂಚಲ್ಲಿ ಕೂತು ಆಡೋದೇ ಮರ್ತೋಗಿರ್ತದೆ. ಬಟ್ ಸ್ಟಿಲ್ ಅವರು 3 ವಿಕೆಟ್ ತೆಗೆದ್ರು. 10 ಓವರಿಗೆ 63 ರನ್, ಆಲ್ಮೋಸ್ಟ್ ರನ್ನ ಬಾಲ್ ಅಲ್ಲಿ ಅವರು ರನ್ ಲೀಕ್ ಮಾಡಿದ್ರು. 60 ಬಾಲಿಗೆ 63 ರನ್. ಬಟ್ ಹರ್ಷಿತ್ ರಾಣಾ 60 ಬಾಲಿಗೆ 84 ಸ್ವಲ್ಪ ಜಾಸ್ತಿ ಆಯ್ತಣ್ಣ. ಈವನ್ ಏನು ರೆಡ್ಡಿ ಅವರು ಕೂಡ ಕಾಸ್ಟ್ಲಿಪ್ಪ. ಅವರು 4-5 ODI ಆಡಿದ್ದಾರೆ. ಇನ್ನು ಕೂಡ ಅವರ
ಬತ್ತಳಿ ಅಂದರೆ ಅವ್ರದ್ದು ವಿಕೆಟ್ ಇಲ್ಲಿಯ ತನಕ ಒಂದು ವಿಕೆಟ್ ಕೂಡ ತೆಗ್ದಿಲ್ಲ. ಇವತ್ತು ಕೂಡ ಹಾಗೆ ಆಯಿತು. ಆ ಕಡೆ ಜಡೇಜಾ ಅವ್ರಿಗೆ 10 ಓವರ್ ಕೊಡ್ಲಿಕ್ಕೆ ಆಗೋದಿಲ್ಲ, ಕುಲ್ದೀಪ್ ಯಾದವ್ ಕೂಡ ಹೊಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಬೌಲಿಂಗ್ ಕೊಟ್ಟರು, 8 ಓವರಿಗೆ 53 ರನ್ನು ಬಿಟ್ಟು ಕೊಟ್ಟರು. 328. ಎಸ್, ಚೇಸ್ ಮಾಡ್ತಾರೆ, ಹಾಗೂ ಸೀರೀಸನ್ನು ವಿನ್ ಆಗಬೇಕಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಇವತ್ತು ನಮ್ಮ ಟಾಪ್ ಆರ್ಡರ್ ಅವರು ಎಲ್ಲರೂ ಕೂಡ ಕೈ ಕೊಟ್ಟರು, ಇನ್ಕ್ಲೂಡಿಂಗ್ ನಮ್ಮ ರಾಹುಲ್. ನಾವು ಭಾರಿ ಡಿಪೆಂಡೇಬಲ್ ಮಿಸ್ಟರ್ ಡಿಪೆಂಡೇಬಲ್ ಅಂತ ಹೇಳ್ತಿದ್ದೇವಲ್ಲ, ಅವರು ಕೂಡ ಇವತ್ತು ಕೈ ಕೊಟ್ಟರು. ಈ ಸೀರೀಸ್ ರೋಹಿತ್ ಶರ್ಮಾ ಪಾಲಿಗೆ ಒಂದು ಕೆಟ್ಟ ಸೀರೀಸ್. ಅವರದ್ದು 3 ಮ್ಯಾಚಲ್ಲಿ 3 ಡಿಸ್ಮಿಸಲ್, ಅವರಾಗೆ ವಿಕೆಟ್ ಕೈ ಚೆಲ್ಲಿದ್ದು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂತಂದರೆ 3 ಮ್ಯಾಚಲ್ಲಿ 6 ಹೊಡಿಲಿಕ್ಕೆ ಹೋಗಿ ವಿಕೆಟ್ ಒಪ್ಪಿಸ್ತಾ ಇದ್ರು. ಅದು ಮಿಡ್ ಆನ್ ಅನ್ನು ಕ್ಲಿಯರ್ ಮಾಡ್ತಾ ಇರಲಿಲ್ಲ. ಮಿಸ್ ಟೈಮ್ ಆಗಿ 3 ಮ್ಯಾಚಲ್ಲಿ ಕೂಡ ಅವರ ವಿಕೆಟ್ ಅವರೇ ಕೈಯಾರೆ ಕಳೆದುಕೊಂಡ್ರು. ಮತ್ತು ಇವನ್ ಶ್ರೇಯಸ್ ಅಯ್ಯರ್ ಅವರು ಲಾಸ್ಟ್ ಮ್ಯಾಚಲ್ಲಿ ಹೇಗೆ ಔಟ್ ಆಗಿದ್ರಲ್ಲ, ಅದೇ ಥರ ಆಲ್ಮೋಸ್ಟ್ ಶಾರ್ಟ್ ಬಾಲನ್ನು ಕರೆಕ್ಟಾಗಿ ಟ್ಯಾಕಲ್ ಮಾಡಲಿಕ್ಕಾಗದೆ ಮಿಸ್ ಟೈಮ್ ಆಗಿ ಕ್ಯಾಚ್. ಆ್ಯಂಡ್ ಇವತ್ತು ರಾಹುಲ್ ಅವರು ಔಟ್ ಆದ ಅಂದರೆ ಅವರು ಏನೋ ಬಾಲು ಸ್ವಲ್ಪ ಪಿಚ್ಚಾಗಿ ಸಡನ್ನ ನಿಧಾನ ಬಂತು ಅಂತ ಅನಿಸುತ್ತೇನೋ, ಅವ್ರ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಮ್ಯಾಚೇ ಹೋಯ್ತು ಅಂತ ಹೇಳುವಾಗ ಎಸ್, ನಮ್ಮ ಕೊಹ್ಲಿ ಅವರು 1 ಮ್ಯಾಚು ಪಾಪ ಅವರು ಇವತ್ತು 100 ಹೊಡೆದ್ರು. 54ನೇ ODI 100. ಏನು ಸೂಪರಾಗಿ ಆಡಿದ್ರು ಅಂದರೆ, ಈ ಮನುಷ್ಯನ ಹತ್ರ ಇಷ್ಟು ವರ್ಷ ಆದರೂ ಆ ಒಂದು ಹಂಗರ್, ಪ್ಯಾಷನ್ನು ಏನು, 2 ರನ್ನೆಲ್ಲ ಓಡ್ತಾರೆ, ತಗ ಅಂತ ಓಡ್ತಾರೆ. ಇಷ್ಟೇ ರೆಸ್ಪೆಕ್ಟ್. ಇದಕ್ಕಿಂತ ನಾವು ಜಾಸ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ 1 more 100 ನಮಗೆ ಈಗ ಒಂದು ಅಭ್ಯಾಸ ಆಗಿ ಹೋಗಿದೆ. ಟಚ್ ವುಡ್ ಇದೇ ಥರದ ಫಾರ್ಮ್ ಅವ್ರದ್ದಿರಲಿ. 108 ಬಾಲಿಗೆ 124 ರನ್, 10 4, 3 6, ಸೂಪರ್ ಮ್ಯಾಚ್. ಈಗ ನೋಡಿ, ಇವರು ಯಾರೋ ಜಡೇಜಾ ಅವರು ಕೂಡ ಸಪೋರ್ಟ್ ಕೊಡಲಿಲ್ಲ. ಅವರೊಂದು 16 ಬಾಲಿಗೆ 12 ರನ್ ಹೊಡೆದು ಔಟ್ ಆದರು. ಕೊನೆಗೆ ನಾವು 296 ತನಕ ತಗೊಂಡು ಹೋಗ್ಲಿಕ್ಕೆ ಅಫ್ಕೋರ್ಸ್ ಕೊಹ್ಲಿ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು. ಅವರಿಗೆ ಸಾಥ್ ಕೊಟ್ಟದ್ದು ಯಾರು ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ಹರ್ಷಿತ್ ರಾಣಾ ಅವರು. ನಿತೀಶ್ ಕುಮಾರ್ ರೆಡ್ಡಿ ಬೌಲಿಂಗ್ ಅಂತೂ ಅವರಿಗೆ ವಿಕೆಟ್ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಬ್ಯಾಟಿಂಗಲ್ಲಿ ಒಂದು ಒಳ್ಳೆಯ ಇನ್ನಿಂಗ್ಸ್. 57 ಬಾಲಿಗೆ 53 ರನ್, 2 4, 2 6. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಳ್ಳೆದಿತ್ತು ಕೊಹ್ಲಿ ಅವರ ಜೊತೆ ಅವರಿದು. ಬಟ್ 50 ಆದಮೇಲೆ ಸುಮ್ಮನೆ ಒಂದು ಸಿಂಗಲ್ ತೆಕ್ಕೊಟ್ರೆ ಸಾಕಿತ್ತು. ಕೊಹ್ಲಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು ಚೇಸನ್ನು. ಯಾಕೆ ಎನಿವೇಸ್ ಚೇಸ್ ಮಾಸ್ಟರ್ ಅಲ್ಲ, ಅವ್ರು ಔಟ್ ಆದರು. ಅಲ್ಲಿಗೆ ಮ್ಯಾಚ್ ಡಮ್ಕಿ ಡಮಾರ್ ಅಂತ ಅಂದ್ಕೊಂಡ್ರೆ ಪಿಕ್ಚರ್ ಅಭಿವಿ ಬಾಕಿ ಹೇ ಅಂತ ಅಂದ್ಕೊಂಡು ಹರ್ಷಿತ್ ರಾಣಾ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರದ ಒಂದು ಇನ್ನಿಂಗ್ಸ್ ಹರ್ಷಿತ್ ರಾಣಾ ಅವರ ಕಡೆಯಿಂದ ಬರ್ತದೆ ಅಂತ. 4 4, 4 6, 43 ಬಾಲಿಗೆ 52 ರನ್. ಫೆಂಟ್ಯಾಸ್ಟಿಕ್. ನೋಡಿ, ಎಲ್ಲರೂ ಸಹ ಹರ್ಷಿತ್ ರಾಣನ್ ಯಾವ ರೇಂಜಿಗೆ ಟ್ರಾಲ್ ಮಾಡ್ತಾರೆ ಅಂತ ನಿಮಗೆ ಗೊತ್ತುಂಟು. ಆ ಅದನ್ನೆಲ್ಲ ಮೀರಿ, ಅದನ್ನೆಲ್ಲ ದಾಟಿ ಈ ಥರದ ಒಂದು ಇನ್ನಿಂಗ್ಸ್, ಈ ಥರದ ಒಂದು ಸಪೋರ್ಟ್ ಕೊಹ್ಲಿ ಅವರಿಗೆ ಕೊಟ್ಟದ್ದು ಸೂಪರ್. ಈಗ ಈವನ್ ಇನ್ಕ್ಲೂಡಿಂಗ್ ನಾನು ಹೇಳಿದ ಎಂತ ದೊಡ್ಡ ಬ್ಯಾಟ್ಸ್ಮನ್ ಅಂತ ಅಂದ್ಕೊಳ್ತಾರೆ ಮಾರ್ರೆ ಹರ್ಷಿತ್ ರಾಣಾ ಅವರನ್ನವರು ಅಂತೆಲ್ಲ. ಬಟ್ ಇವತ್ತು ಸೂಪರಾಗಿ ಆಡಿದರು. ಬಟ್ ನಿಮಗೆ ಕೂಡ ಅನ್ನಿಸ್ತಾ ಇತ್ತಾ ಅಂತ, ಅವರು ಯಾವಾಗ 2 ಬಾಲ್ 2 6 ಎಲ್ಲ ಹೊಡೆದ್ರಲ್ಲ, ಒಂದು ಅಂದರೆ ಪ್ರೀವಿಯಸ್ ಓವರ್ದು ಲಾಸ್ಟ್ ಬಾಲ್ ಒಂದು 6 ಹೊಡೆದ್ರು, ಅದಾದಮೇಲೆ ಮತ್ತೊಂದು 6 ಹೊಡೆದು 50 ಆಯ್ತಲ್ಲ, ಆಗ ಸ್ವಲ್ಪ ನನಗೆ ಪರ್ಸ್ನಲಿ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು, ಅಣ್ಣ ಸಾಕು 6 ಎಲ್ಲ ಹೊಡೆದಿದ್ದಿ, 50 ಎಲ್ಲ ಹೊಡೆದಿದ್ದಿ, ನಿನ್ನ ನಂತರ ಯಾರು ಕೂಡ ಇಲ್ಲ, ಮತ್ತು ಎಲ್ಲ ಬೌಲರ್ಸೇ ಬರೋದು, ನೀ ಒಂದು ಔಟ್ ಆಗಬೇಡ, ಸಿಂಗಲ್ ತೆಗೆದುಕೊಡು ಸಾಕು, 6 ಬಂದಿದೆ ಅಂತ ಇನ್ನೊಂದು 6 ಹೊಡೆಯುವಂಥ ಧಾವಂತದಲ್ಲಿ ಅವ್ರು ಔಟ್ ಆದರು. ಅವ್ರೇನಾದರೂ ಔಟ್ ಆಗಿರದಿದ್ದರೆ ಭಾರತ ವಿನ್ ಆಗ್ತಿತ್ತು ಅಂತ ಅನ್ನಿಸ್ತಾನೆ. ಭಾರತ ವಿನ್ ಆಗ್ತಾ ಇತ್ತು. ಯಾಕಂತಂದರೆ ಆಲ್ಮೋಸ್ಟ್ ಇದು ಓಕೆ, ಈಗ ಲಾಸ್ಟ್ ಓವರ್ 10 ಓವರಿಗೆ 100 ರನ್ ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇಬ್ಬರು ಕೂಡ ಹೊಡೆದಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೊಹ್ಲಿ ಮತ್ತು ಹರ್ಷಿತ್ ರಾಣಾ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದಾಗ್ತದೆ ಅನ್ನುವಂಥ ಸ್ಥಿತಿಗೆ ಬಂದಿತ್ತು. ಯಾಕಂತಂದರೆ ಒಂದು 6 ಓವರಿಗೆ 60 ಥರ ಏನೋ ಬೇಕಿತ್ತು, ಅವರಿಬ್ಬರು ಇದ್ದರೆ ವಿನ್ ಆಗ್ಲಿಕ್ಕೆ ಆಗ್ತಾ ಇತ್ತು. ಬಟ್ ಯಾವಾಗ ಒಂದು ಅವ್ರು ಔಟ್ ಆದರು, ಅದಾದಮೇಲೆ ಪೂರ್ತಿ ಜವಾಬ್ದಾರಿ ಕೊಹ್ಲಿ ಅವರ ಮೇಲೆ ಬಂತು. ಕೊಹ್ಲಿ ಅವರು ಆದರೂ ಕೂಡ ಮತ್ತೆ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು. ಯಾವಾಗ ಕೊಹ್ಲಿ ಅವರು ಕೂಡ ಔಟ್ ಆದರು, ಆವಾಗ ಭಾರತ ಬೇರೆ ದಾರಿ ಇಲ್ಲದೆ ಸೋಲು ಒಪ್ಪಿಕೊಳ್ಳಬೇಕಾಯಿತು. ನೋಡಿ, ಇನ್ನೂ ಕೂಡ 4 ಓವರ್ ಇತ್ತು. 46 ಓವರ್ಗೆ 296 ರನ್ನಿಗೆ ಆಲ್ ಔಟ್. 4 ಓವರ್ಗೆ 41 ರನ್ ತೆಗಿಬೇಕು. ಆಗುದಿಲ್ವಾ? ಬ್ಯಾಟ್ಸ್ಮನ್ ಇದ್ರೆ ಖಂಡಿತ ಆಗ್ತದೆ, ಬಟ್ ವಿಕೆಟ್ ಇರಲಿಲ್ಲ ಅಲ್ಲ, ಭಾರಿ ಬೇಸರದ ಸಂಗತಿ. ಆ್ಯಂಡ್ ಗೌತಮ್ ಗಂಭೀರ್ ಅವರ ಒಂದು ಕೋಚ್ ಟರ್ಮಲ್ಲಿ ವಿಚಿತ್ರ ದಾಖಲೆಗಳು ಭಾರತ ಮಾಡ್ತಾ ಉಂಟು. ಹೋಮಲ್ಲಿ ಎಸ್ಪೆಷಲಿ ODI ಸೀರೀಸ್ ಎಲ್ಲ ತುಂಬ ರೇರ್ ಅಂತ ಕಾಣ್ತದೆ ಭಾರತ ಸೋತದ್ದು ಇತ್ತೀಚಿನ ವರ್ಷಗಳಲ್ಲಿ. ಈಗ ಹೋಮಲ್ಲಿ ODI ಸೀರೀಸ್ ಕೂಡ ನಾವು ಸೋಲಿಕ್ಕೆ ಶುರು ಹಚ್ಕೊಂಡಿದ್ದೇವಾ,
ಅದು ನ್ಯೂಜಿಲೆಂಡ್ ಐ ಥಿಂಕ್ ಫಸ್ಟ್ ಟೈಮ್ ವಿನ್ ಆಗ್ತಾ ಇರೋದಾ ನಮ್ಮ ನೆಲದಲ್ಲಿ, ಅಥವಾ ಎಷ್ಟೋ ವರ್ಷಗಳ ನಂತರ ODI ಸೀರೀಸು ನ್ಯೂಜಿಲೆಂಡ್ ವಿನ್ ಆಗ್ತಾ ಇರೋದು. ಆ್ಯಂಡ್ ಇದು ನ್ಯೂಜಿಲೆಂಡ್ ಬಿ ಟೀಮ್ ಮಾರ್ರೆ. ಲೇಥಮ್ ಇಲ್ಲ, ಕೇನ್ ವಿಲಿಯಮ್ಸ್ ಇಲ್ಲ, ಸಚಿನ್ ರವೀಂದ್ರ ಇಲ್ಲ, ಮ್ಯಾಟ್ ಹೆನ್ರಿ ಇಲ್ಲ, ಸ್ಯಾಂಟ್ನರ್ ಇಲ್ಲ, ಇವರು ಯಾರೂ ಇಲ್ಲ. ಬಟ್ ಸ್ಟಿಲ್ ಭಾರತವನ್ನು ಇವರು 2-1 ಅಂತರದಿಂದ ಸೋಲಿಸಿದ್ದಾರೆ. ಆ್ಯಂಡ್ ಈವನ್ ಫಸ್ಟ್ ಮ್ಯಾಚ್ ಆಲ್ಮೋಸ್ಟ್ ಸೋಲುವ ಸ್ಥಿತಿಗೂ ಹೋಗಿತ್ತು. ರಾಹುಲ್ ಮತ್ತು ಹರ್ಷಿತ್ ರಾಣಾ ಸೇರಿಕೊಂಡು ಹೇಗೋ ಮತ್ತೆ ಅಂದರೆ ಕೊಹ್ಲಿ ಅವರೆಲ್ಲ ಔಟ್ ಆದಮೇಲೆ ಒಂದು ಸಡನ್ನ ಕೊಲ್ಯಾಪ್ಸ್ ಆದಾಗ ಮ್ಯಾಚ್ ಸೋಲ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಎಸ್, ಆ ಮ್ಯಾಚ್ ಪುಣ್ಯಕ್ಕೆ ವಿನ್ ಆದ್ರೆ, ಇಲ್ಲದಿದ್ದರೆ ವೈಟ್ ವಾಶ್ ಆಗ್ತಾಯಿತ್ತು. ಬಟ್ ಐ ಫೆಲ್ಟ್ ಬ್ಯಾಡ್. ಕೊಹ್ಲಿ ಅವರು ಇಷ್ಟೆಲ್ಲ ಪ್ರಯತ್ನ ಮಾಡುವಾಗ, ಆ್ಯಂಡ್ ನಾವು ನಿರೀಕ್ಷೆ ಕೂಡ ಮಾಡಲಿಲ್ಲ ನಿತೀಶ್ ಮತ್ತು ಹರ್ಷಿತ್ ರಾಣಾ ಅವರು ಈ ಥರ ಸಪೋರ್ಟ್ ಕೊಡ್ತಾರೆ ಅಂತ. ಆ ಥರ ಸಪೋರ್ಟ್ ಬಂದಾಗ ಭಾರತ ವಿನ್ ಆಗಿದ್ದಿದ್ರೆ ಕೊಹ್ಲಿಯ ಒಂದು ಮರೆಯಲಾಗದ ಇನ್ನಿಂಗ್ಸ್ ಆಗ್ತಾ ಇತ್ತು. ಅಂದರೆ ದ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಆ ಥರದ ಇನ್ನಿಂಗ್ಸ್ ಆಗಿರ್ತಿತ್ತು ಇದು ಅಂತ ನಾವೆಲ್ಲ ಭಾರಿ ಹಾಡಿ ಹೊಗಳ್ತಾ ಇದ್ವಿ. ಜಸ್ಟ್ ಮಿಸ್ ಅಂತವೇ ನಾನು ಅಂದ್ಕೊಳ್ತಾ ಇರೋದು. ವಿಕೆಟ್ ಹೋಗಿ ಬರ್ತಿತ್ತು, ಹರ್ಷಿತ್ ರಾಣಾ ಅವರು ಔಟ್ ಆಗಿರೋದಿದ್ರೆ ವಿನ್ ಆಗ್ತಿದ್ದವ ಅಂತ ಅನ್ನಿಸ್ತದೆ. ನಿಮ್ಗೇನು ಅನಿಸಿತು? ಆಬ್ವಿಯಸ್ಲಿ ಎಲ್ರಿಗೂ ಸಹ ಬೇಜಾರಾಗಿರ್ತದೆ. ಬಟ್ ಯಾವ ರೀಸನಿಗೆ ಇವತ್ತಿನ ಮ್ಯಾಚು ನಾವು ಸೋತದ್ದು ನನ್ನನ್ನು ಕೇಳೋದಿದ್ರೆ, ಅಫ್ಕೋರ್ಸ್ ಬ್ಯಾಟಿಂಗಲ್ಲಿ ನಾವು ಎಡವಿದ್ದೇವೆ. ಟಾಪ್ ಆರ್ಡರ್ ಇವತ್ತು ಸಪೋರ್ಟ್ ಮಾಡಲಿಲ್ಲ. ಗಿಲ್, ರೋಹಿತ್ ಶರ್ಮಾ ಅವರು, ಶ್ರೇಯಸ್ ಅಯ್ಯರ್, ಏನು ನಮ್ಮ KL ರಾಹುಲ್, ಜಡೇಜಾ ಇವರು ಯಾರು ಸಪೋರ್ಟ್ ಮಾಡಲಿಲ್ಲ ಚೇಸಲ್ಲಿ. ಬಟ್ ಸ್ಟಿಲ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬೌಲಿಂಗಲ್ಲಿ ಜಡೇಜಾ ಅವರ ಒಂದು ತೀರಾ ಆರ್ಡಿನರಿ ಬೌಲರ್ ಆಗಿ ಹೋಗಿದ್ದಾರೆ. ಐ ಥಿಂಕ್ ಇದು ಅವರ ಲಾಸ್ಟ್ ODI ಕೂಡ ಆಗಿರ್ಬೋದು. ಅಕ್ಷರ್ ಪಟೇಲ್ ಅವ್ರನ್ನ ಹಾಕ್ಕೊಳ್ಬೋದು. ಆ್ಯಂಡ್ ವಿಕೆಟ್ ಟೇಕಿಂಗ್ ಬೌಲರ್ ಕುಲ್ದೀಪ್ ಯಾದವ್ ಅವರು ಈ ಥರ ಹೊಡಿಸ್ಕೊಂಡಾಗ ನಿಮ್ಮ ಓವರ್ ಆಲ್ ಬೌಲಿಂಗ್ ಡೆಫಿನೆಟ್ಲಿ ಬಿಲೋ ಆ್ಯಾವ್ರೇಜ್ ಅಂತಲೇ ಅನ್ನಿಸ್ತದೆ. ಎಲ್ಲಾರು ಕಂಟ್ರೋಲ್ ಇದ್ದಿದ್ರೆ ವಿರಾಟ್ ಕೊಹ್ಲಿ ಅಲ್ಲ, ಸಾರಿ, ಕುಲ್ದೀಪ್ ಯಾದವ್ ಅವರು ವಿಕೆಟ್ ಎಲ್ಲ ತೆಗೆದಿದ್ರೆ ಆವಾಗ ಮ್ಯಾಟರೇ ಬೇರೆ ಆಗಿರೋದು. ಸರಿಯಾಗಿ ಬರುವ. ನಮಸ್ಕಾರ.